ಜಾತಿ ಮತ ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಒಡೆದಾಳ್ತಕ್ಕಂಥ ಜನರ ನಡುವೆ ಮಮತೆ ಸಮತೆಯೇ ದೈವಿಕತೆ, ಎಲ್ಲರಿಗೂ ಸಹಿತ ಪ್ರೀತಿ ವಿಶ್ವಾಸಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಕಾರ್ಯಕ್ರಮದ ಉದ್ದೇಶ. ನಮಗೆ ವಿಶ್ವಾಸ ಇದೆ, ಇದು ರಾಜ್ಯದ ದೇಶದ ಎಲ್ಲ ಕಡೆಯೂ ಸಹಿತ ಇದೇ ಮಾದರಿಯ ಕಾರ್ಯಕ್ರಮಗಳು ಈ ದಿನಮಾನಗಳಲ್ಲಿ ನಡೆಯೋದು ಹೆಚ್ಚು ಅವಶ್ಯಕತೆ ಇದೆ. ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ವತಿಯಿಂದ ಮೇ 3ನೇ ತಾರೀಕಿನಂದು ಕೊಪ್ಪದಲ್ಲಿ ಸರ್ವ ಸಮಾಜೋತ್ಸವ ಕಾರ್ಯಕ್ರಮವನ್ನು ವೈಭವವಾಗಿ ಆಯೋಜಿಸಲಾಗಿದೆ. ಜಯಪುರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸುಧೀರ್ ಕುಮಾರ್ ಮುರುಳಿ ಈ ಕುರಿತು ಮಾಹಿತಿ ನೀಡಿದರು. ಸರ್ವ ಸಮಾಜೋತ್ಸವ ಹೀಗೊಂದು ಜನೋತ್ಸವ ಅನ್ನೋ ಹೆಸರಿನಲ್ಲಿ ನಾವು ಮೇ 3ನೇ ತಾರೀಕು ಈ ಕಾರ್ಯಕ್ರಮವನ್ನು ಕೊಪ್ಪದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಯ ನೇತೃತ್ವವನ್ನು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ವಹಿಸಿಕೊಂಡಿದೆ. ಸಮಾಜದಲ್ಲಿ ಹೆಚ್ಚುತ್ತಿರುವ ಭಿನ್ನಾಭಿಪ್ರಾಯಗಳು, ಯುದ್ಧ ಭೀತಿ ಮತ್ತು ಅಶಾಂತಿಯ ನಡುವೆಯೂ ಜನರ ನಡುವೆ ಪ್ರೀತಿ, ಸಹಿಷ್ಣುತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ಹರಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಎಂದು ಅವರು ತಿಳಿಸಿದರು. ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ, ಇಡೀ ವಿಶ್ವಾದ್ಯಂತ ಯುದ್ಧದ ಭೀತಿ ನಡೀತಾ ಇದೆ. ಆ ಯುದ್ಧದ ಭೀತಿಯ ಜೊತೆಗೆ ನಮ್ಮ ಮನಸ್ಸುಗಳಲ್ಲೂ ಸಹಿತ ಯುದ್ಧಗಳು ನಡೀತಿರ್ತಕ್ಕಂಥ ಹೊತ್ತಿನಲ್ಲಿ ಜನರ ನಡುವೆ ಒಂದು ಪ್ರೀತಿ, ಮಮತೆ, ಸಮತೆಯನ್ನು ಬಿತ್ತುವ ಉದ್ದೇಶದಿಂದ, ಹಾಗಾಗಿ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ನಮ್ಮದು ಬೈಲೈನೇ ಯಾವುದು ಅಂದರೆ ಸಮತೆ ಮಮತೆಯೇ ದೈವಿಕತೆ ಅಂತ ಹೇಳಿ, ಆ ನೆಲೆಯಲ್ಲೇನೆ ಇಡೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವಿವಿಧ ಸಮಾಜಗಳ ನಡುವೆ ಏಕತೆ ಮತ್ತು ಪರಸ್ಪರ ಗೌರವವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಉತ್ಸವವನ್ನ ಆಯೋಜಿಸಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ಅಂಗವಾಗಿ ಭವ್ಯ ಮೆರವಣಿಗೆ ನಡೆಯಲಿದ್ದು, ಮೆರವಣಿಗೆಯ ನಂತರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಸಾಂಸ್ಕೃತಿಕ ಸಂಗಮ ನಡೆಯಲಿದ್ದು, ಜನಪದ ನೃತ್ಯ, ಸಂಗೀತ, ನಾಟಕ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ಸಮಾಜದ ಪ್ರಮುಖ ವಿಷಯಗಳ ಬಗ್ಗೆ ಅಭಿವ್ಯಕ್ತಿ ನೀಡಲು ವೇದಿಕೆಯನ್ನ ಕಲ್ಪಿಸಲಾಗುತ್ತದೆ. ಕಾರ್ಯಕ್ರಮದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿ ವಿವಿಧ ವಿಷಯಾಧಾರಿತ ಪ್ರದರ್ಶನ ಮಳಿಗೆಗಳೂ ಕೂಡ ಇರಲಿವೆ. ಇವುಗಳಲ್ಲಿ ಪರಿಸರ ಸಂರಕ್ಷಣೆ, ಆರೋಗ್ಯ ಜಾಗೃತಿ, ಶಿಕ್ಷಣ, ಸ್ಥಳೀಯ ಉದ್ಯಮಗಳ ಅಭಿವೃದ್ಧಿ ಮುಂತಾದ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಲಾಗುತ್ತದೆ. ಈ ಸರ್ವ ಸಮಾಜೋತ್ಸವಕ್ಕೆ ಎಲ್ಲ ಸಮುದಾಯದ ಜನರು, ವಿದ್ಯಾರ್ಥಿಗಳು, ಸಂಘಟನೆಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಸಮಾಜದಲ್ಲಿ ಶಾಂತಿ, ಸಹಕಾರ ಮತ್ತು ಪರಸ್ಪರ ಗೌರವವನ್ನ ಬೆಳೆಸುವ ದಿಸೆಯಲ್ಲಿ ಈ ಕಾರ್ಯಕ್ರಮ ಮಹತ್ವದ ಹೆಜ್ಜೆಯಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂಥ ಸದ್ಭಾವನಾ ಮೆರವಣಿಗೆ, ಅದು ಕೊಪ್ಪ ವೀರಭದ್ರ ದೇವಸ್ಥಾನದಿಂದ ಮಧ್ಯಾಹ್ನ 3 ಗಂಟೆಗೆ ಹೊರಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣವನ್ನು ಅದು ತಲುಪುತ್ತೆ. ತದನಂತರ ಅಲ್ಲಿ ಪುಸ್ತಕಗಳ ಜನಾರ್ಪಣೆ, ಸಾಂಸ್ಕೃತಿಕವಾದ ಸಂಗಮ, ಹಲವಾರು ವಿಚಾರ ಅಭಿವ್ಯಕ್ತಿ, ಈ ರೀತಿಯಾಗಿ ಪ್ರದರ್ಶನ ಮಳಿಗೆಗಳು, ಈ ರೀತಿಯಾಗಿ ವಿಭಿನ್ನವಾದಂಥ ರೀತಿಯ ವಿಶಿಷ್ಟವಾದ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಿರ್ಣಯಗಳನ್ನು ಮಂಡಿಸ್ತಕ್ಕಂಥದ್ದು, ಈ ಭಾಗಕ್ಕೆ ಇಲ್ಲಿಯ ಜನರಿಗೆ, ನೆಲವಾಸಿಗಳಿಗೆ, ಸಕಲ ಮತ ಧರ್ಮದವರಿಗೂ ಸಹಿತ ಆಗಬಹುದಾದಂಥ ಯೋಜನೆಗಳು ಏನು ಬೇಕು ಅನ್ನೋದನ್ನು ಪ್ರತಿಪಾದಿಸುವ ಒಂದು ವೇದಿಕೆಯಾಗಿಯೂ ಸಹಿತ ಆ ಕಾರ್ಯಕ್ರಮ ನಡೆಯುತ್ತೆ. ಒಟ್ಟಿನಲ್ಲಿ ಆ ಕಾರ್ಯಕ್ರಮಕ್ಕೆ ಸುಮಾರು ಸ್ವಯಂ ಸ್ಫೂರ್ತಿಯಿಂದ 5,000ಕ್ಕೂ ಹೆಚ್ಚು ಜನ ಬರಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಸಹಿತ ಪುಟ್ಟ ಸಭೆಗಳನ್ನು ಮಾಡಿ ಜನರನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಒಟ್ಟು ನಮ್ಮ ಕಾರ್ಯಕ್ರಮದ ಉದ್ದೇಶ ಜಾತಿ ಮತ ಧರ್ಮದ ಹೆಸರಿನಲ್ಲಿ ನಮ್ಮನ್ನು ಒಡೆದಾಳ್ತಕ್ಕಂಥ ಜನರ ನಡುವೆ ಮಮತೆ ಸಮತೆಯೇ ದೈವಿಕತೆ, ಎಲ್ಲರಿಗೂ ಸಹಿತ ಪ್ರೀತಿ ವಿಶ್ವಾಸಗಳನ್ನು ವೃದ್ಧಿ ಮಾಡ್ತಕ್ಕಂಥದ್ದು ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಇದೊಂದು ನಾವೊಂದು ಪ್ರಾಥಮಿಕವಾಗಿ ಇದನ್ನು ದೀಪ ಬೆಳಗಿಸುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ನಮಗೆ ವಿಶ್ವಾಸ ಇದೆ, ಇದು ರಾಜ್ಯದ ದೇಶದ ಎಲ್ಲ ಕಡೆಯೂ ಸಹಿತ ಇದೇ ಮಾದರಿಯ ಕಾರ್ಯಕ್ರಮಗಳು ಈ ದಿನಮಾನಗಳಲ್ಲಿ ನಡೆಯೋದು ಹೆಚ್ಚು ಅವಶ್ಯಕತೆ ಇದೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಕೋರ್ತೀವಿ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.